ಭಾರತದ ಪ್ರಮುಖ ಬಂದರುಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮವಾಗಿ ಹೇಳುವುದು. ಅದು ಅಕ್ಷಾಂಶಿಕವಾಗಿ ಎಕ್ಯುರೇಟ್ ಇರ್ಬೇಕಲ್ರಿ. ಎಕ್ಸಾಮ್ ಆನ್ಸರ್ ಮಾಡ್ಬೇಕಂದ್ರ ಎಲ್ಲ ತರದ್ದು ಅಕ್ಷಾಂಶ ನೆನಪಿಡಿಯೋದು ಬಹಳ ಕಷ್ಟ ಅನಿಸ್ತದ. ಅದಕ್ಕೆ ಒಂದು ಸಣ್ಣದಾದಂಥ ಟ್ರಿಕ್ಸ್ ಹೇಳಿರ್ತೀನಿ. ಉತ್ತರದಿಂದ ದಕ್ಷಿಣಕ್ಕೆ ನೆನಪಿಟ್ಟುಕೊಳ್ಳಲಕ್ಕ ಇದರ ಮ್ಯಾಗ ಕೇಂದ್ರ ಸರ್ಕಾರಕ್ಕೆ 16 ಪ್ರಶ್ನೆಗಳು ಬಂದವ್ರು ಇಲ್ಲಿ ತನಕ. ಆ ಪ್ರಶ್ನೆಗಳ ಮಾದರಿ ಈ ರೀತಿ ಇರ್ತಾವ. ಉತ್ತರದಿಂದ ದಕ್ಷಿಣಕ್ಕೆ ಈ ಅಕ್ಷಾಂಶಿಕವಾಗಿ ಹೇಳ್ಬೇಕು ಸರ್. ಇವಕ್ಕ ಕರೆಕ್ಟ್ ಗಾಗಿ ನಾವು ಅವತ್ರದ್ದು ಎಲ್ಲ ತರದ್ದು ಅಕ್ಷಾಂಶ ಬೈಪಟ್ ಮಾಡೋದು ಬಹಳ ಕಷ್ಟದ ಕೆಲಸ ರೀ. ಅದಕ್ಕೆ ಏನದಂದ್ರ ಇವುಗಳನ್ನ ಫಸ್ಟ್ ನಮಗ ಯಾವ ಬಂದರು ಎಲ್ಲದಾವ ಅನ್ನೋದು ಒಂದ್ ಸಣ್ಣ ವಿಚಾರ ಗೊತ್ತಿರ್ಬೇಕು. ಮೊದಲ ಏನೇನದಾವ? ಕಾಂಡ್ಲಾ ಬಂದರು ಗುಜರಾತ್. ಹಾಗಾದರೆ ಜೆ ನೆಹರು ಬಂದರು ಮಹಾರಾಷ್ಟ್ರ. ಮುಂಬೈ ಬಂದರು ಮಹಾರಾಷ್ಟ್ರ. ಮರ್ಮಗೋವಾ ಬಂದರು ಗೋವಾ. ಮರ್ಮಗೋವಾ ಗೋವಾ. ನವಮಂಗಳೂರು ಕರ್ನಾಟಕ. ನವಮಂಗಳೂರು ಕರ್ನಾಟಕ. ನೆಕ್ಸ್ಟ್ ಕೋಚಿ ಕೇರಳ. ಟುಟಿಕೋರಿನ್ ತಮಿಳುನಾಡು. ಇದಕ್ಕೆ ತೂತುಕುಡಿನೂ ಅಂತಾರ. ಟುಟಿಕೋರಿನ್ ತಮಿಳುನಾಡು. ಚೆನ್ನೈ ತಮಿಳುನಾಡು. ಎನ್ನೂರ ತಮಿಳುನಾಡು. ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ. ನೆಕ್ಸ್ಟ್ ಬರೋದೇ ಪಾರದೀಪ ಒಡಿಸ್ಸಾ. ನೆಕ್ಸ್ಟ್ ಬರೋದೇ ಹಲ್ದಿಯಾ ಪಶ್ಚಿಮ ಬಂಗಾಳ. ಕಲ್ಕತ್ತಾ ಮ್ಯಾಗ ಅದರಿ. ಇದ್ರ ಮ್ಯಾಗ ಹಲ್ದಿಯಾ ಕಿತ್ತ ಕಲ್ಕತ್ತಾ ಬಂದ. ಎಷ್ಟು ಅದಾವೆ. ಇವುಗಳನ್ನ ನೆನಪಿಟ್ಕೊಳ್ಳುಕ್ಕ ಈ ಫಾರ್ಮುಲಾ ಯೂಸ್ ಮಾಡೋಣ ಸರ್. 1 3 2 1 1 2 2 1. ಇವೆರಡು ಎದರ ಬದರ ಸೇಮ್ ಅದಾವ. ಇವೆರಡು ಸೇಮ್ ಅದಾವ. ಇಲ್ಲಿ ಮಾತ್ರ 2 3 ಅದಾವ. ನಾವು ನೆನಪಿಟ್ಕೊಳ್ಳದೆ ಇಷ್ಟೇ ನೆನಪಿಟ್ಕೋಬೇಕು. 1 3 2 1 1 2 2 1. ಏನಿದು? ಒಂದು ಅಕ್ಷರ. ಅಕ್ಷಾಂಶಿಕವಾಗಿ ಅತ್ಯಂತ ಉತ್ತರಕ್ಕೆ ಬರುವುದು ಇದು ಅದ ನೋಡಿ. ಇಲ್ಲಿದಿಂದ ಚಾಲು ಮಾಡ್ಬೇಕಿದು. ಇಲ್ಲಿದಿಂದ ಸ್ಟಾರ್ಟ್ ಮಾಡಿ ಈ ಕಡೆ 3 ತಗೋಬೇಕು ಒಮ್ಮೆ. ಯಾವ 3 ರೀ? ಕಲ್ಕತ್ತಾ, ಹಲ್ದಿಯಾ, ಪಾರದೀಪ್ ಸಿರಿಯಲ್ ರೀ. ಈ ಕಡೆ ಬಂದಕ್ರ 2 ತಗೊಳ್ಳೋಣ. ಇವು 2 ಅಂದ್ರ ಜೆ ನೆಹರು ಮುಂಬೈ. ಈ ಕಡೆ 2 ಆಗನ ಮುಂದಿಂದಕ್ಕೆ ಹೋಗ್ಬೇಕು. 1 ವಿಶಾಖಪಟ್ಟಣಂ. ವಿಶಾಖಪಟ್ಟಣಂ ಆಗನ ಒಂದೇ ತಗೋಬೇಕು ಈ ಬಾಜು. ಮರ್ಮಗೋವಾ. ಮರ್ಮಗೋವಾ ಆದ ಬಳಿಕ ಇಲ್ಲಿದಿಂದ ಮುಂದೆ ಹೋಗ್ಬೇಕು ನಾವು. ಎಷ್ಟು? 2 ಅದಾವ ನೋಡಿ. ಹಾಗಾದ್ರೆ 2 ಎನ್ನೂರ ಚೆನ್ನೈ. ಚೆನ್ನೈದಿಂದ ಈ ಕಡೆ ಬಂದ್ರೆ 2 ತಗೋಬೇಕು. ಇವೆರಡು ನವಮಂಗಳೂರು ಕೋಚಿ ಲಾಸ್ಟ್ ಟುಟಿಕೋರಿನ್. ಈಗ ಇದೇ ಫಾರ್ಮುಲಾ ಏನದಂದ್ರ ನಮಗ ಕರೆಕ್ಟ್ ಅಪ್ಲೈ ಆಗ್ಬೇಕ್ರಿ ಸರ. 1 3 2 1 1 2 2 1. ಹಾಗಾದ್ರೆ ಇಲ್ಲಿದಿಂದ ಇಲ್ಲಿಗೆ ಹೋಗ್ಬೇಕು. ನೆಕ್ಸ್ಟ್ 2 ಬರ್ಬೇಕು. 1ಕ್ಕ ಮತ್ 1 2 2 1. ಅದೇ ಫಾರ್ಮುಲಾದಾಗ ಅದ. ಅಕ್ಷಾಂಶಿಕವಾಗಿ ಅತ್ಯಂತ ಉತ್ತರಕ್ಕೆ ಇರುವ ಬಂದರು ಕಾಂಡ್ಲಾ. ಅಕ್ಷಾಂಶಿಕವಾಗಿ ದಕ್ಷಿಣಕ್ಕೆ ಇರುವ ಬಂದರು ಟುಟಿಕೋರಿನ್. ಆ ಬಂದರುಗಳನ್ನು ಅಕ್ಷಾಂಶಿಕವಾಗಿ ಅನುಕ್ರಮವಾಗಿ ಹೇಳಿರಿ. ಕಾಂಡ್ಲಾ, ಕಲ್ಕತ್ತಾ, ಹಲ್ದಿಯಾ, ಪಾರದೀಪ್. ಜೆ ನೆಹರು ಮುಂಬೈ, ವಿಶಾಖಪಟ್ಟಣಂ, ಮರ್ಮಗೋವಾ, ಎನ್ನೂರ, ಚೆನ್ನೈ, ನವಮಂಗಳೂರು, ಕೋಚಿ, ಟುಟಿಕೋರಿನ್. ಸೀರಿಯಲ್ 2. ಅಲ್ಲಿದಿಂದ ದಕ್ಷಿಣಕ್ಕೆ ಕರೆಕ್ಟ್ ಬರ್ಬೇಕು ಸರ. ಫಸ್ಟ್ ಕೋಚಿ, ಕಲ್ಕತ್ತಾ, ಹಲ್ದಿಯಾ, ಪಾರದೀಪ್. ಈ ಕಡೆ ಜವಾಹರ್ಲಾಲ್ ನೆಹರು ಮುಂಬೈ. ಮತ್ತ ಆ ಬಾಜು ಹೋಗ್ಬೇಕು ಸರ್ ವಿಶಾಖಪಟ್ಟಣಂ. ಆ ನಂತರ ವಿಶಾಖಪಟ್ಟಣಂದಿಂದ ಇಲ್ಲಿ ವಿಶಾಖಪಟ್ಟಣಂ ಮುಗಿದ ಬಳಕ ಮತ್ತೆ ಈ ಕಡೆನೆ ಬರ್ಬೇಕು. ಮರ್ಮಗೋವಾ. ಮರ್ಮಗೋವಾ ಆದ ಬಳಕ ನೆಕ್ಸ್ಟ್ ಎದರಿಗೆ ಬಂದೇವು ಅಂದ್ರೆ 2 ನಂಬರ್ ಅದಾವ. ಎನ್ನೂರ, ಚೆನ್ನೈ. ಈ ಕಡೆ ಎಡಬಾಜು ಅಂದ್ರೆ ಪಶ್ಚಿಮ ಕರಾವಳಿ ಒಳಗೆ 2 ಅದಾವ. ಏನದಂದ್ರ ನವಮಂಗಳೂರು ಮತ್ತು ಕೋಚಿ. ಅದು ಆದ ಬಳಕ ಟುಟಿಕೋರಿನ್. ಇದನ್ನು ನಾವು ಅನುಕ್ರಮವಾಗಿ ಹೇಳಬೇಕು. ಕಾಂಡ್ಲಾ, ಕಲ್ಕತ್ತಾ, ಹಲ್ದಿಯಾ, ಪಾರದೀಪ್, ಜೆ ನೆಹರು ಮುಂಬೈ, ವಿಶಾಖಪಟ್ಟಣಂ, ಮರ್ಮಗೋವಾ, ಎನ್ನೂರ, ಚೆನ್ನೈ, ನವಮಂಗಳೂರು, ಕೋಚಿ, ಟುಟಿಕೋರಿನ್.
ಬಟ್ ಈ ಕಾನ್ಸೆಪ್ಟ್ ನಮಗ್ ಮೊದಲೇ ಗೊತ್ತಿರ್ಬೇಕು, ಯಾವ ಬಂದರುಗಳು ಈ ಕಡೆ ಅದಾವ, ಯಾವ ಬಂದರು ಪೂರ್ವಕ್ಕೆ ಅದಾವ ಅಂತ ಹೇಳಿ. ಇದರ ಫಾರ್ಮುಲಾ 1 3 2 1 1 3 2 1 1 2 2 1. ಮೊದಲು ಒಂದೇ ಬಂದರ ಹೇಳಿ ಬಳಕ 3 ಬಂದರು ಹೇಳ್ಕೊಳ್ಳೋನು. ಆಮೇಲೆ ಈ ಕಡೆ ಬಂದು ಇದು ಪಶ್ಚಿಮ ಕರಾವಳಿ ಅಂತೀವಿ, ಇದಕ್ಕ ಪೂರ್ವ ಕರಾವಳಿ ಅನ್ಬೇಕು ಸರ. ಹಾಗಾದ್ರೆ ಏನಂದ್ರೆ ಪೂರ್ವ ಕರಾವಳಿ ಒಳಗೆ ಒಂದು ಬಂದರು ಹೇಳೋಣ, ಪಶ್ಚಿಮ ಕರಾವಳಿದೊಳಗೆ ಒಂದು, ಪೂರ್ವ ಕರಾವಳಿದಾಗ 2, ಪಶ್ಚಿಮ ಕರಾವಳಿ 2, ಪೂರ್ವ ಕರಾವಳಿ 1. ಉತ್ತರಕ್ಕೆ ಇರುವ ಬಂದರು ಕಾಂಡ್ಲ, ದಕ್ಷಿಣಕ್ಕೆ ಇರುವ ಬಂದರು ಟುಟಿಕೋರಿನ. ಒಂದು ಸಣ್ಣ ವಿಚಾರ, ಸುಮ್ಮನೆ ಫಾಸ್ಟ್. ಕಾಂಡ್ಲಾ ಬಂದರು ಗುಜರಾತಿನಲ್ಲಿದೆ. ಇದಕ್ಕೆ ಹೆಸರು ಏನಿಟ್ಟರಂದ್ರೆ ದೀನ್ ದಯಾಳ್ ಜವಾಹರ್ಲಾಲ್ ನೆಹರು. ಇಟ್ ಇಸ್ ಅನ್ ಹೈಟೆಕ್ ಪೋರ್ಟ್ ಆಫ್ ದಿ ಇಂಡಿಯಾ. ಆಧುನಿಕ ತಂತ್ರಜ್ಞಾನ ಹೊಂದಿದೆ, ನವ ಸೇವಾ ಅಂತರ. ಗೇಟ್ ವೇ ಆಫ್ ಇಂಡಿಯಾ, ಭಾರತದ ಹೆಬ್ಬಾಗಿಲು. ಮರ್ಮಗೋವಾ ಬಂದರು ಹೈಯೆಸ್ಟ್ ಕಬ್ಬಿಣದ ಅದಿರು ರಫ್ತು ಮಾಡ್ತದೆ. ನವಮಂಗಳೂರು ಬಂದರು ಎನ್ನುವುದು ಕರ್ನಾಟಕದಲ್ಲಿ ಅದ. ಇದು ಕರ್ನಾಟಕದ ಪ್ರಮುಖ ಬಂದರು. ಗೇಟ್ ವೇ ಆಫ್ ಕರ್ನಾಟಕ ಅಂತೇಳಿ ಕರಿತೀವಿ. ಕ್ವೀನ್ ಆಫ್ ದಿ ಅರೇಬಿಯನ್ ಸಿ, ಅರಬ್ಬಿ ಸಮುದ್ರದ ರಾಣಿ. ಪರ್ಲ್ ಫಿಶಿಂಗ್ ಅಥವಾ ಮುತ್ತುಗಳ ಮೀನುಗಾರಿಕೆಗೆ ಪ್ರಸಿದ್ಧಿ ಟುಟಿಕೋರಿನ್. ಇದರ ಹೆಸರ ವಿ.ಓ. ಚಿದಂಬರಂ. ನೆಕ್ಸ್ಟ್ ಚೆನ್ನೈ ಎನ್ನುವ ಬಂದರು. ಇಟ್ ಇಸ್ ಅನ್ ಆರ್ಟಿಫಿಷಿಯಲ್ ಪೋರ್ಟ್ ಆಫ್ ದಿ ಇಂಡಿಯಾ, ಓಲ್ಡೆಸ್ಟ್ ಆರ್ಟಿಫಿಷಿಯಲ್, ಭಾರತದ ಕೃತಕವಾದ ಹಳೆಯ ಬಂದರು. ಎನ್ನೂರ ಕೆ ಕಾಮರಾಜ್. ಇಟ್ ಇಸ್ ಅನ್ ಕಾರ್ಪೊರೇಟ್ ಸೆಕ್ಟರ್ ಪೋರ್ಟ್ ಇದು. ನೆಕ್ಸ್ಟ್ ಬರೋದು ವಿಶಾಖಪಟ್ಟಣಂ. ಇದಕ್ಕೆ ಏನಂತೇಳಿ ಕರಿತೇವೆ ಅಂದ್ರ ಆಂಧ್ರ ಪ್ರದೇಶದಲ್ಲಿ ಅದ. ಡೀಪೆಸ್ಟ್ ಪೋರ್ಟ್ ಆಫ್ ಇಂಡಿಯಾ, ಆಳವಾದ ಬಂದರು ಪಾರದೀಪ, ಒರಿಸ್ಸಾ. ಹಲ್ದಿಯಾ ಪಶ್ಚಿಮ ಬಂಗಾಳ. ಕಲ್ಕತ್ತಾ ಇದನ್ನು ಪಶ್ಚಿಮ ಬಂಗಾಳ. ಇದರದೊಂದು ವಿಶೇಷತೆ ಅಂದ್ರೆ ಟೀ ಪೋರ್ಟ್ ಆಫ್ ಇಂಡಿಯಾ ಕಲ್ಕತ್ತಾ. ಅದಕ್ಕೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರೇ ಹೆಸರಿಟ್ಟಾರ. ಅದಕ್ಕೆ ಹೆಲ್ಪ್ ಮಾಡಕ್ಕ ಹಲ್ದಿಯಾ ಅದ. ಹಲ್ದಿಯಾ ಕಂಪ್ಲೀಟ್ ಮೆಕ್ಕಲು ಮಣ್ಣಿನಲ್ಲಿ. ಈ ಕ್ವಶನ್ ತಾವೇ ಏನಂದ್ರೆ ಕಮೆಂಟ್ಸ್ ಬಾಕ್ಸ್ ನಾಗ ಆನ್ಸರ್ ಮಾಡಿ ಸರ್. ಇದೊಂದು ಕ್ವಶನ್ ಆನ್ಸರ್ ಮಾಡಿ. ಇಂಥ ಒಟ್ಟು 16 ಕ್ವಶನ್ ಕೇಂದ್ರ ಸರ್ಕಾರದಲ್ಲಿ ಕೇಳ್ಯಾರ. ಇವಕ್ಕ ಅಕ್ಷಾಂಶಿಕವಾಗಿ ಉತ್ತರದಿಂದ ದಕ್ಷಿಣಕ್ಕೆ ಕರೆಕ್ಟ್ ಯೋಜನಾಬದ್ಧವಾಗಿ ನೋಡ್ಕೊಂಡು ಹೋಗಿದ್ದೇವೆ ಅಂದ್ರೆ ಎಕ್ಸಾಮ್ದಾಗ ಇವು ತಪ್ಪಾಗಂಗಿಲ್ಲ. ಎಲ್ಲರಿಗೂ ಧನ್ಯವಾದಗಳು.